ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ ಹಿಂದಿ ವ್ಯಾಕರಣದ ಬಗ್ಗೆ. ಹಿಂದಿ ಗ್ರಾಮರ್ ಅಲ್ಲಿ ನಾವು ನೋಡ್ತಾ ಹೋದ್ರೆ ಮೊದಲು ನಾವಿಲ್ಲಿ ಭಾಷೆ ಅಂದ್ರೆ ಏನು ಅಂತ ತಿಳ್ಕೊಬೇಕಾಗತ್ತೆ. ನಂತರ ನಾವಿಲ್ಲಿ ವ್ಯಾಕರಣದ ಬಗ್ಗೆ ತಿಳ್ಕೊಬೇಕಾಗತ್ತೆ. ಹಿಂದಿ ಗ್ರಾಮರ್ ಅಲ್ಲಿ ನಾನಿಲ್ಲಿ ಭಾಷೆ, ನಂತರ ವ್ಯಾಕರಣ, ವರ್ಣ ವಿಚಾರ, ಶಬ್ದ ವಿಚಾರ, ವಾಕ್ಯ ರಚನೆಯನ್ನ ಯಾವ ರೀತಿಯಾಗಿ ಮಾಡೋದು, ನಂತರ ಸಂಜ್ಞಾ, ಸರ್ವನಾಮ, ಕ್ರಿಯಾ, ಕಾಲ, ಅವ್ಯಯ, ಉಪಸರ್ಗ, ಕಾರಕ, ಸಮಾಸಗಳು, ಅಲಂಕಾರ, ನಿಬಂಧ ಲೇಖನ, ಈ ರೀತಿಯಾಗಿ ಒಂದೊಂದಾಗಿ ನಾವು ಎಲ್ಲಾ ವಿಷಯಗಳನ್ನ ನೋಡ್ತಾ ಹೋಗೋಣ. ಮೊದಲು ನಾವಿಲ್ಲಿ ಹಿಂದಿ ವ್ಯಾಕರಣದಲ್ಲಿ ಭಾಷೆ ಅಂದ್ರೆ ಏನು ಅಂತ ಮೊದಲು ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಅದಕ್ಕೂ ಮುಂಚೆ ನೀವಿಲ್ಲಿ ನೋಡಬಹುದು ಹಿಂದಿ ವ್ಯಾಕರಣಕ್ಕೆ ಜನಕ ಕೌನ್ ಹೇ ಅಂದ್ರೆ ಇಲ್ಲಿ ಹಿಂದಿ ಗ್ರಾಮರ್ ಅನ್ನ ಬರ್ದಿದ್ದು ಯಾರು, ಹಿಂದಿ ಗ್ರಾಮರ್ಗೆ ನಾವಿಲ್ಲಿ ಫಾದರ್ ಆಫ್ ಹಿಂದಿ ಗ್ರಾಮರ್ ಅಂತೇಳಿ ನಾವು ಯಾರಿಗೆ ಕರಿತೀವಿ ಅಂತ ನಾವು ಮೊದಲು ಇಲ್ಲಿ ತಿಳ್ಕೊಬೇಕಾಗತ್ತೆ. ಹಿಂದಿ ವ್ಯಾಕರಣಕ್ಕೆ ಜನಕ ಕೌನ್ ಹೇ? ಶ್ರೀ दामोदर पंडित जी को हिंदी व्याकरण के जनक माना जाता है. ಇಲ್ಲಿ ಹಿಂದಿ ವ್ಯಾಕರಣದ ಜನಕ ಯಾರು ಅಂತ ನಾವಿಲ್ಲಿ ನೋಡ್ತಾ ಹೋದ್ರೆ ಶ್ರೀ ದಾಮೋದರ ಪಂಡಿತ್ ಅವರನ್ನ ನಾವಿಲ್ಲಿ ಹಿಂದಿ ವ್ಯಾಕರಣದ ಜನಕರು ಅಂತೇಳಿ ನಾವಿಲ್ಲಿ ಕರಿತೀವಿ. ಇದೇ ರೀತಿಯಾಗಿ ನಾವು ಕನ್ನಡ ಗ್ರಾಮರ್ ಅನ್ನ ತಗೊಂಡ್ರೆ ಕೇಶಿ ರಾಜನನ್ನ ಕನ್ನಡ ವ್ಯಾಕರಣದ ಜನಕ ಅಂತ ನಾವಿಲ್ಲಿ ಕರಿಬಹುದು. ಅದೇ ರೀತಿಯಾಗಿ ಇಂಗ್ಲಿಷ್ ಅಲ್ಲಿ ಅಥವಾ ಬೇರೆ ಬೇರೆ ಭಾಷೆಗಳಲ್ಲಿ ನಾವು ನೋಡಬಹುದು. ನಂತರ ನಾವಿಲ್ಲಿ ಭಾಷೆ ಅಂದ್ರೆ ಏನು ಅಂತ ನೋಡ್ಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ಭಾಷಾ ವಹ ಸಾಧನ ಹೇ ಜಿಸ್ಕೆ ದ್ವಾರ ಮನುಷ್ಯ ಬೋಲ್ಕರ್, ಸುನ್ಕರ್, ಲಿಖ್ಕರ್ ವ ಪಡ್ಕರ್ ಅಪ್ನೆ ಮನ್ ಕೆ ಭಾವೋ ಯಾ ವಿಚಾರೋಂ ಕಾ ಆದಾನ್ ಪ್ರದಾನ್ ಕರ್ತಾ ಹೈ. ಅಂದ್ರೆ ಭಾಷೆ ಒಂದು ಸಾಧನವಾಗಿದೆ. ಯಾವ ಒಂದು ಸಾಧನದ ಮುಖಾಂತರ ಮನುಷ್ಯ ಕೇಳೋದಿರಬಹುದು ಅಥವಾ ಹೇಳೋದಿರಬಹುದು, ಬರೆಯೋದಿರಬಹುದು, ಓದೋದಿರಬಹುದು, ಈ ರೀತಿಯಾಗಿ ಮನುಷ್ಯ ತನ್ನ ಮನಸ್ಸಿನ ಭಾವನೆಗಳನ್ನ ವ್ಯಕ್ತಪಡಿಸುವ ಒಂದು ಸಾಧನಕ್ಕೆ ನಾವಿಲ್ಲಿ ಭಾಷೆ ಅಂತೇಳಿ ಕರಿತೀವಿ. दूसरे शब्दों में जिसके द्वारा हम अपने भावों को लिखित अथवा कथित रूप में दूसरों को समझा सके और दूसरों के भावों को समझ सके उसे भाषा कहते हैं. जिसके द्वारा ಯಾವ ಒಂದು ಮಾಧ್ಯಮದ ಮುಖಾಂತರ ಭಾವೋಂಕು ಲಿಖಿತ್ ಅಥವಾ ಕಥಿತ್ ರೂಪ್ ಮೇ ನಮ್ಮ ಭಾವನೆಗಳನ್ನ ನಾವಿಲ್ಲಿ ಓದಿನ ಮುಖಾಂತರ ಇರಬಹುದು ಅಥವಾ ಬರವಣಿಗೆಯ ಮುಖಾಂತರ ಇರಬಹುದು, ಬೇರೆಯವರಿಗೆ ನಾವು ತಿಳಿಸೋದಿರಬಹುದು ಅಥವಾ ದೂಸರೋಂ ಕೆ ಭಾವಕ್ಕೂ ಸಮಜ್ ಸಕೆ ಬೇರೆಯವರ ಭಾವನೆಗಳನ್ನ ನಾವಿಲ್ಲಿ ತಿಳ್ಕೊಳ್ಳೋದಿರಬಹುದು. ಆ ಒಂದು ಮಾಧ್ಯಮವನ್ನ ನಾವಿಲ್ಲಿ ಭಾಷೆ ಅಂತೇಳಿ ಕರಿತೀವಿ. ನಂತರ ಭಾಷೆಯ ಪ್ರಕಾರಗಳನ್ನ ನಾವಿಲ್ಲಿ ನೋಡಬಹುದು. ಯಾವುದೇ ಒಂದು ಭಾಷೆ ಇರಬಹುದು. ಭಾಷಾಕ್ಕೆ 3 ರೂಪ ಹೋತೆ ಹೇ: ಮೌಖಿಕ ಭಾಷಾ, ಲಿಖಿತ ಭಾಷಾ, ನಂತರ ಸಾಂಕೇತಿಕ ಭಾಷಾ. ಮೌಖಿಕ ಭಾಷಾ ಅಂದ್ರೆ ನಾವು ಮಾತನಾಡುವುದನ್ನ ಮೌಖಿಕ ಭಾಷೆ ಅಂತೇಳಿ ಕರಿತೀವಿ. ಲಿಖಿತ ಭಾಷಾ ಅಂದ್ರೆ ಬರೆಯುವುದನ್ನ ನಾವಿಲ್ಲಿ ಲಿಖಿತ ಭಾಷೆ ಅಂತೇಳಿ ಕರಿತೀವಿ. ಸಾಂಕೇತಿಕ ಭಾಷಾ ಅಂದ್ರೆ ಯಾವುದೇ ಪ್ರಾಣಿ ಪಕ್ಷಿಗಳಿರಬಹುದು ಅಥವಾ ಮಾತನಾಡುವುದಕ್ಕೆ ಬರದೇ ಇರುವಂತಹವರು ಸಾಂಕೇತಿಕವಾಗಿ ಹೇಳುವಂತದ್ದನ್ನ ನಾವಿಲ್ಲಿ ಸಾಂಕೇತಿಕ ಭಾಷೆ ಅಂತೇಳಿ ಕರಿತೀವಿ. ನಂತರ ನಾವಿಲ್ಲಿ ಮೌಖಿಕ ಭಾಷೆ ಅಂದ್ರೆ ಏನು ಅಂತ ನಾವಿಲ್ಲಿ ನೋಡೋದಾದ್ರೆ ಇಲ್ಲಿ ನೀವು ನೋಡಬಹುದು भाषा का वह रूप जिसमें एक व्यक्ति बोलकर विचार प्रकट करता है और दूसरा व्यक्ति सुनकर उसे समझता है, इसे हम मौखिक भाषा कहते हैं. ಅಂದ್ರೆ एक व्यक्ति बोलकर विचार प्रकट करता है, ಒಬ್ಬ ವ್ಯಕ್ತಿ ತನ್ನ ವಿಚಾರಗಳನ್ನ ಮಾತನಾಡುವುದರ ಮುಖಾಂತರ ನಮಗೆ ತಿಳಿಸ್ತಾನೆ. ನಂತರ दूसरा व्यक्ति सुनकर उसे समझता है, ನಂತರ ಎರಡನೆಯ ವ್ಯಕ್ತಿ ಕೇಳಿಸ್ಕೊಂಡು ನಾವು ಅದನ್ನ ಅರ್ಥ ಮಾಡ್ಕೊಳ್ತೀವಿ. ಆ ರೀತಿಯಾದ ಭಾಷೆನ ನಾವಿಲ್ಲಿ ಮೌಖಿಕ ಭಾಷೆ ಅಂತೇಳಿ ಕರಿತೀವಿ. ನಂತರ ನೀವು ಇಲ್ಲಿ ನೋಡಬಹುದು जिस ध्वनि का उच्चारण करके या बोलकर हम अपनी बात दूसरों को समझाते हैं उसे हम मौखिक भाषा कहते हैं. ಯಾವುದೇ ರೀತಿಯಾದ ಒಂದು ಧ್ವನಿಯ ಉಚ್ಚಾರಣೆಯ ಮುಖಾಂತರ ನಾವು ನಮ್ಮ ಮಾತನ್ನ ಬೇರೆಯವರಿಗೆ ಹೇಳುವುದನ್ನ ನಾವಿಲ್ಲಿ ಮೌಖಿಕ ಭಾಷೆ ಅಂತೇಳಿ ಕರಿತೀವಿ. ಇದರ ಉದಾಹರಣೆಗಳನ್ನ ನೀವಿಲ್ಲಿ ನೋಡಬಹುದು. ಟೆಲಿಫೋನ್ ಇರಬಹುದು, ನಾವು ಟೆಲಿಫೋನ್ ಇಂದ ಮಾತಾಡೋದು. ದೂರದರ್ಶನ ಇರಬಹುದು, ಟಿವಿ ನೋಡೋದಿರಬಹುದು, ಭಾಷಣ ಇರಬಹುದು, ವಾರ್ತಾಲಾಪ್, ಯಾವುದೇ ಚರ್ಚಾ ಸ್ಪರ್ಧೆಗಳಿರಬಹುದು, ನಾಟಕ ಇರಬಹುದು, ರೇಡಿಯೋ ಇರಬಹುದು. ಈ ರೀತಿಯಾದ ಎಕ್ಸಾಂಪಲ್ಸ್ ಅನ್ನ ನಾವಿಲ್ಲಿ ತಗೋಬಹುದು.
ನಂತರ ಎರಡನೆಯದಾಗಿ ನಾವಿಲ್ಲಿ ಲಿಖಿತ ಭಾಷೆಯನ್ನ ತಗೊಂಡ್ರೆ भाषा का वह रूप जिसमें एक व्यक्ति अपने विचार या मन के भाव लिख कर प्रकट करता है और दूसरा व्यक्ति पढ़कर उसकी बात समझता है इसे हम लिखित भाषा कहते हैं ನೀವಿಲ್ಲಿ ನೋಡಬಹುದು एक व्यक्ति अपने विचार या मन के भावों को ಯಾವುದೇ ಒಬ್ಬ ವ್ಯಕ್ತಿ ತನ್ನ ವಿಚಾರಗಳನ್ನು ಅಥವಾ ಮನಸ್ಸಿನ ಭಾವನೆಗಳನ್ನು ಬೇರೆಯವರಿಗೆ ಬರೆದು ತಿಳಿಸುವಂತದ್ದು ಮತ್ತು दूसरा व्यक्ति पढ़कर उसकी बात समझता है ಬೇರೆಯ ವ್ಯಕ್ತಿ ಅದನ್ನ ಓದಿ ಅವನ ಮನಸ್ಸಿನ ಭಾವನೆಗಳನ್ನ ನಾವಿಲ್ಲಿ ತಿಳ್ಕೊಳ್ತೀವಿ ಈ ರೀತಿಯಾದ ಭಾಷೆಯನ್ನ ನಾವಿಲ್ಲಿ ಲಿಖಿತ ಭಾಷೆ ಅಂತೇಳಿ ಕರಿತೀವಿ ನಂತರ ನಾವಿಲ್ಲಿ ನೋಡೋದಾದ್ರೆ जिन शब्दों या चिन्हों की सहायता से हम अपने मन के विचारों को लिखकर प्रकट करते हैं उसे हम लिखित भाषा कहते हैं ಯಾವ ಒಂದು ಅಕ್ಷರಗಳು ಅಥವಾ ಚಿಹ್ನೆಗಳ ಮುಖಾಂತರ ನಾವು ನಮ್ಮ ಮನಸ್ಸಿನ ವಿಚಾರಗಳನ್ನ ಬರೆದು ಬೇರೆಯವರಿಗೆ ತಿಳಿಸ್ತೀವಿ ಆ ಒಂದು ಮಾಧ್ಯಮವನ್ನ ನಾವಿಲ್ಲಿ ಲಿಖಿತ ಭಾಷೆ ಅಂತೇಳಿ ಕರಿತೀವಿ ಅದಕ್ಕೆ ನಾವಿಲ್ಲಿ ಕೆಲವು ಎಕ್ಸಾಂಪಲ್ಸ್ ಅನ್ನ ನೋಡಬಹುದು ಉದಾಹರಣೆಗೆ ಪತ್ರ ಇರಬಹುದು ಲೇಖ ಪತ್ರಿಕಾ ಸಮಾಚಾರ ಪತ್ರ ಕಹಾನಿ ಜೀವಿನಿ ಈ ರೀತಿಯಾದವುಗಳನ್ನ ನಾವಿಲ್ಲಿ ಲಿಖಿತ ಭಾಷೆಗೆ ಉದಾಹರಣೆಯಾಗಿ ತಗೋಬಹುದು ನಂತರ ಸಾಂಕೇತಿಕ ಭಾಷೆ ಅಂದ್ರೆ ಏನು ಅಂತ ನಾವಿಲ್ಲಿ ನೋಡೋದಾದ್ರೆ जिन संकेतों के द्वारा बच्चे या गूंगे अपनी बात दूसरों को समझाते हैं वे सब सांकेतिक भाषा कहलाती है ಅಂದ್ರೆ ಚಿಕ್ಕ ಮಕ್ಕಳು ಇರಬಹುದು ಅಥವಾ ಮಾತು ಬರದೇ ಇರೋರು ಇರಬಹುದು ಒಂದು ಸಂಕೇತದ ಮೂಲಕ ತಮ್ಮ ಮನಸ್ಸಿನ ಭಾವನೆಗಳನ್ನ ಬೇರೆಯವರಿಗೆ ತಿಳಿಸುವುದನ್ನ ನಾವಿಲ್ಲಿ ಸಾಂಕೇತಿಕ ಭಾಷೆ ಅಂತೇಳಿ ಕರಿತೀವಿ ನಂತರ ನೀವಿಲ್ಲಿ ನೋಡಬಹುದು जब संकेतों या इशारों द्वारा बात समझाई और समझी जाती है तब वह सांकेतिक ಭಾಷಾ कहलाती है ಅಂದ್ರೆ ಸಂಕೇತಗಳ ಮುಖಾಂತರ ನಾವು ಬೇರೆಯವರ ಮಾತನ್ನ ಅರ್ಥ ಮಾಡ್ಕೊಳ್ಳೋದಿರಬಹುದು ಅಥವಾ ನಮ್ಮ ಮಾತುಗಳನ್ನ ಬೇರೆಯವರಿಗೆ ತಿಳಿಸೋದಿರಬಹುದು ಈ ರೀತಿಯ ಸಂಕೇತಗಳಿಗೆ ನಾವಿಲ್ಲಿ ಸಾಂಕೇತಿಕ ಭಾಷೆ ಅಂತೇಳಿ ಕರಿತೀವಿ ಇಲ್ಲಿ ಮಾತು ಬರದೇ ಇರುವಂತಹವರ ಸಂಕೇತಗಳನ್ನ ನಾವಿಲ್ಲಿ ತಗೋಬಹುದು ಆದ್ರೆ ಸಾಂಕೇತಿಕ ಭಾಷೆ ಬಗ್ಗೆ ವ್ಯಾಕರಣದಲ್ಲಿ ಅಧ್ಯಯನ ಮಾಡೋದಿಲ್ಲ इसका अध्ययन व्याकरण में नहीं किया जाता है ನಂತರ ಭಾಷಾ का ಉದ್ದೇಶ ಒಂದು ಭಾಷೆಯ ಉದ್ದೇಶ ಏನಿರುತ್ತೆ ಅಂತ ನಾವಿಲ್ಲಿ ತಿಳ್ಕೊಳ್ಳೋದಾದ್ರೆ ಭಾಷಾ का ಉದ್ದೇಶ है सप्रेषण या विचारों का आदान प्रदान करना ಅಂದ್ರೆ ತಮ್ಮ ಮನಸ್ಸಿನ ಭಾವನೆಗಳನ್ನು ಅಥವಾ ತಮ್ಮ ವಿಚಾರಗಳನ್ನು ಬೇರೆಯವರಿಗೆ ಹೇಳುವುದು ಅಥವಾ ತಿಳಿಸುವುದು ಇಲ್ಲಿ ಭಾಷೆಯ ಉದ್ದೇಶ ಆಗುತ್ತೆ ನಂತರ ನಾವಿಲ್ಲಿ ಭಾಷಾಕ್ಕೆ ಉಪಯೋಗ ಒಂದು ಭಾಷೆಯ ಉಪಯೋಗ ಏನು ಅಂತ ನಾವಿಲ್ಲಿ ನೋಡ್ತಾ ಹೋದ್ರೆ ಭಾಷಾ ವಿಚಾರೋಂಕೆ ಆದಾನ್ ಪ್ರದಾನ್ ಕಾ ಸರ್ವಾಧಿಕ ಉಪಯೋಗಿ ಸಾಧನ ಹೇ ಅಂದ್ರೆ ಭಾಷೆ ಅನ್ನೋದು ವಿಚಾರಗಳನ್ನ ಬೇರೆಯವರಿಗೆ ಹೇಳುವುದು ಮತ್ತು ತಿಳ್ಕೊಳ್ಳುವುದರ ಒಂದು ಉಪಯೋಗಿ ಸಾಧನ ಅಂತ ನಾವಿಲ್ಲಿ ಹೇಳಬಹುದು परस्पर बातचीत लेकर मानव समाज की सभी गतिविधियों में भाषा की आवश्यकता पड़ती है ಪರಸ್ಪರ ನಾವು ಮಾತನಾಡುವುದಕ್ಕೆ ಭಾಷೆಯ ಉಪಯೋಗ ಆಗುತ್ತೆ ನಂತರ ಸಮಾಜದಲ್ಲಿ ಆಗುವಂತಹ ಘಟನೆಗಳನ್ನ ನಾವಿಲ್ಲಿ ತಿಳಿದುಕೊಳ್ಳೋದಕ್ಕೆ ಭಾಷೆಯ ಉಪಯೋಗ ಆಗುತ್ತೆ संकेतों से कही गई बात में भ्रांति की संभावना रहती है किंतु भाषा के द्वारा हम अपनी बात स्पष्ट तथा निभ्रांत रूप में दूसरों तक पहुंचा सकते हैं संकेतों से कही गई बात में भ्रांति की संभावना रहती है ಅಂದ್ರೆ ಸಾಂಕೇತಿಕ ಭಾಷೆಯಲ್ಲಿ ನಾವು ಬೇರೆಯವರು ಹೇಳಿದಂತಹ ವಿಚಾರಗಳನ್ನ ನಾವು ತಪ್ಪಾಗಿ ತಿಳ್ಕೊಳ್ಳುವಂತಹ ಸಂದರ್ಭ ಹೆಚ್ಚಾಗಿರುತ್ತೆ किंतु भाषा के द्वारा हम अपनी बात स्पष्ट तथा निभ्रांत रूप में दूसरों तक पहुंचा सकते हैं ಆದರೆ ನಾವು ಭಾಷೆಯ ಮುಖಾಂತರ ತಮ್ಮ ಮಾತುಗಳನ್ನ ನಾವು ಬೇರೆಯವರಿಗೆ ಸ್ಪಷ್ಟ ರೂಪದಲ್ಲಿ ತಿಳಿಸಬಹುದು ಭಾಷಾ का लिखित रूप भी कम उपयोगी नहीं है ಭಾಷೆಯ ಲಿಖಿತ ರೂಪ ನಮ್ಗೆ ತುಂಬಾ ಸಹಾಯಕ ಆಗುತ್ತೆ ಯಾವ ರೀತಿಯಾಗಿ ಅಂತ ನಾವಿಲ್ಲಿ ನೋಡ್ತಾ ಹೋದ್ರೆ ಪತ್ರ ಪುಸ್ತಕ ಸಮಾಚಾರ ಪತ್ರ ಆದಿ का प्रयोग हम दैनिक जीवन में करते हैं ನಾವು ದಿನನಿತ್ಯ ಜೀವನದಲ್ಲಿ ನ್ಯೂಸ್ ಪೇಪರ್ಗಳನ್ನ ಓದ್ತೇವೆ ಪುಸ್ತಕಗಳನ್ನ ಓದ್ತೇವೆ ಆರ್ಟಿಕಲ್ಸ್ ನ ಓದ್ತೇವೆ ನಂತರ लिखित रूप में होने से पुस्तक दस्तावेज आदि लंबे समय तक सुरक्षित रहते हैं ಇಲ್ಲಿ ನಾವು ನೋಡೋದಾದ್ರೆ ಲಿಖಿತ ರೂಪದಲ್ಲಿ ಇರುವಂತಹ ಪುಸ್ತಕಗಳಿರಬಹುದು ಯಾವುದೇ ಕಾಗದ ಪತ್ರಗಳಿರಬಹುದು ಯಾವುದೇ ನ್ಯೂಸ್ ಪೇಪರ್ ಇರಬಹುದು ನಾವು ತುಂಬಾ ಸಮಯದವರೆಗೆ ನಾವಿಲ್ಲಿ ಸುರಕ್ಷಿತವಾಗಿ ಇಡಬಹುದು ಉದಾಹರಣೆಗೆ ನಾವಿಲ್ಲಿ ಹೇಳೋದಾದ್ರೆ ರಾಮಾಯಣ ಮಹಾಭಾರತದಂತಹ ಗ್ರಂಥಗಳನ್ನ ನಾವಿಲ್ಲಿ ನೋಡಬಹುದು ಈ ರೀತಿಯಾಗಿ ನಾವು ಭಾಷೆಯ ಒಂದು ಉಪಯೋಗವನ್ನ ನೋಡಬಹುದು